ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಏನೋ ಆಗೋಯ್ತು, ಆದರೆ ಗೌರಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಿಲ್ಲ. ಹಾಗಿದ್ರೆ ಗೌರಿಯನ್ನ ಮನೆ ತುಂಬಿಸ್ಕೊಳ್ಳೋ ಬದಲು ಮನೆಯಿಂದನೇ ಹೊರಗಡೆ ದಬ್ಬಿಟ್ರ ಅತ್ತೆ ಸರಿತಾ, ಏನಾಯ್ತು ಏನ್ ಕಥಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ವಿವೇಕನು ಇಷ್ಟ ಇಲ್ಲದ ಗೌರಿಗೆ ತಾಲಿ ಕಟ್ಟಿದ್ರು. ಅದೇ ರೀತಿ ಇಷ್ಟ ಇಲ್ಲದ ಮದುವೆಗೆ ಕೊರುಳಡ್ಡಿ ಕುಳಿತಿದ್ಲು ಗೌರಿ. ಕೊನೆಗೂ ಇಷ್ಟ ಇಲ್ಲದ ಆ ಒಂದು ಜೋಡಿ ಮದುವೆ ಆಗೇ ಬಿಡ್ತು. ಮೋನಿಶಾ ವಿವೇಕ್ ಮದುವೆಗೆ ಬದಲು ವಿವೇಕ್ ಹಾಗೆ ಗೌರಿ ಮದುವೆ ನಡೆದೇ ಹೋಯ್ತು. ಗೌರಿ ತನ್ನ ತಂದೆ ತಾಯಿಗೋಸ್ಕರ ಆ ಮದುವೆಗೆ ಒಪ್ಪಿ ವಿವೇಕ್ನ ಮದುವೆ ಆಗ್ತಾಳ. ಇತ್ತ ಕಡೆ ವಿವೇಕ ಮದುವೆ ಆದ ಮೇಲೆ ಅವಳಿಗೆ ಇನ್ನು ಮುಂದೆ ಯಾವ ಶಿಕ್ಷೆ ಕೊಡ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಕಾರಲ್ಲಿ ಬಂದು ಕುಳಿತುಕೋತಾರೆ. ಗೌರಿಗೋಸ್ಕರ ವೇಟ್ ಕೂಡ ಮಾಡ್ತಿಲ್ಲ, ನಡೀರಿ ಮನೆಗೆ ಅಂತಾರೆ. ಆದ್ರೆ ತಮ್ಮ ಅಂತೂ ಅದು ಹೇಗೆ ಸಾಧ್ಯ ಆಗತ್ತೆ, ಹುಡುಗಿನ ಕರ್ಕೊಂಡು ಹೋಗ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಮೀಡಿಯಾದವ್ರು ಇರ್ತಾರೆ, ಆಲ್ರೆಡಿ ಟೆಲಿಕಾಸ್ಟ್ ಮಾಡ್ತಿದ್ದಾರೆ 10 ನಿಮಿಷದಲ್ಲಿ ಹುಡುಗಿ ಮನೆಗೆ ಬರ್ತಾರೆ ಅಂತ. ಅಂಥದ್ರಲ್ಲಿ ನಿಂಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮಧ್ಯ ದಾರಿಯಲ್ಲಿ ಹುಡುಗಿ ಬಿಟ್ಟು ಬಂದಿದ್ದಾರೆ ಅಂತ ಅದನ್ನು ಕೂಡ ಬಣ್ಣ ಕಟ್ಟಿ ನ್ಯೂಸ್ ಮಾಡ್ತಾರೆ ಅಂತ ಕವಿ ತಮ್ಮ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿವೇಕ್ ಕೂಡ ಸುಮ್ಮನೆ ಕೂರ್ಬೇಕಾಗತ್ತೆ ಮನೆ ಮರ್ಯಾದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇತ್ತ ಕಡೆ ವಿವೇಕ್ ಮದುವೆ ಆಗಿ ಬರ್ತಾನೆ ಅಂತ ಹೇಳಿ ಅಪ್ಪ ಅಮ್ಮ ಮನೆಯಲ್ಲಿ ಕಾಯ್ತಿದ್ದಾರೆ ಮನೆ ತುಂಬಿಸ್ಕೊಳ್ಳೋದಕ್ಕೆ ಸೊಸೆನ. ಸರಿತವ್ರಿಗೆ ತುಂಬ ಬೇಜಾರಿದೆ, ಮಗನ ಮದುವೆ ನೋಡೋಕೆ ಆಗಿಲ್ವಲ್ಲ, ಮಗನ ಮದುವೆ ದಿನ ಈ ರೀತಿ ಹೊರಗಡೆ ಹೋಗ್ಬೇಕಾಯ್ತಲ್ಲ, ಮದುವೆ ಮನೆಗೆ ಹೋಗಿದ್ರೆ ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಅವರ ಗಂಡ ಕೂಡ ಹೌದು ಹೋಗಿದ್ರೆ ಚೆನ್ನಾಗಿತ್ತು, ಬಟ್ ಅದರಲ್ಲಿ ಏನಿದೆ ಹುಡುಗಿ ಬರ್ತಿದಾರಲ್ವ, ಅವರನ್ನ ತುಂಬಾನೇ ಖುಷಿಯಿಂದ ಮನೆ ತುಂಬಿಸ್ಕೊಳ್ಳೋಣ ಬಿಡು, ಏನು ಮಾಡೋಕ್ಕಾಗತ್ತೆ, ನಿಮ್ಮ ಅಣ್ಣನಿಗೆ ಈ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಿತ್ತಾ, ಆಕ್ಸಿಡೆಂಟ್ ಆಯಿತು ಹಾಗಾಗಿ ಮದುವೆ ಬಿಟ್ಟು ಹೋಗಬೇಕಾಯಿತು, ನಮಗೆ ಮಗನ ಮದುವೆ ನೋಡುವ ಒಂದು ಅದೃಷ್ಟ ಇರಲಿಲ್ಲ, ಅಟ್ಲೀಸ್ಟ್ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡೋಣ ಅಂತ ಹೇಳಿ ವಿವೇಕ್ ತಂದೆ ಕೂಡ ಹೇಳ್ತಿದ್ದಾರೆ ತಮ್ಮ ಹೆಂಡತಿ ಸರಿತಾ ಬಳಿ. ಆದರೆ ಇಲ್ಲಿ ಸರಿತಾ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಮದುವೆ ವಿವೇಕ್ ಮತ್ತು ಮೋನಿಕಾ ಅದು ಆಗಿಲ್ಲ, ವಿವೇಕ್ ಜೊತೆಯಲ್ಲಿ ಗೌರಿ ಕಲ್ಯಾಣ ನಡೆದಿದೆ ಅಂತ. ಮೋನಿಕಾನೇ ಬರ್ತಾಳೆ ಅಂತ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಅತ್ತ ಕಡೆ ಗೌರಿನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಮನೆ ಬಂದು. ನಮ್ಮ ಮನೆಗೆ ಜೀವವಾಗಿ ಇದ್ಲು, ಇವತ್ತು ನನ್ನ ಮಗಳೇ ಹೊಟ್ಟೋಗ್ಬಿಡ್ತಿದ್ದಾಳೆ, ಇನ್ನು ಹೇಗೆ ಅವಳಿಲ್ದೆ ನಾವು ಜೀವನ ಮಾಡೋದು ಅಂತ ಹೇಳಿ ಕಾಂತಲಕ್ಷ್ಮಿ ಕಣ್ಣೀರು ಹಾಕ್ತಿದ್ರೆ. ಇತ್ತ ಕಡೆ ನನ್ನ ಮಗಳು ನಮ್ಮ ಮನೆಯಲ್ಲಿ ಒಂದು ರೀತಿ ಖುಷಿ ಸಂಭ್ರಮ ಅನ್ನೋದೇ ನೆಲೆಸಿದ್ಲು, ಅಂಥ ಮಗಳು ಇವತ್ತು ನಮಗೋಸ್ಕರ ಮದುವೆ ಆಗಿ ಹೋಗ್ತಿದ್ದಾಳೆ, ಹೋಗೋ ಮನೆಯಲ್ಲಿ ನಿಜಕ್ಕೂ ತಾಳ್ಮೆಯಿಂದ ಬದುಕಮ್ಮ, ಅವ್ರಿಗೆ ಏನೇ ಹೇಳಿದ್ರು ಕೂಡ ತಲೆ ಎಲ್ಲ ಕೆಡಿಸ್ಕೋಬೇಡ ಅಂತೆಲ್ಲ ಬುದ್ಧಿ ಮಾತನ್ನ ಹೇಳ್ತಿದ್ದಾರೆ. ಈ ಕಡೆ ಗೌರಿಗೆ ಒಂದು ಬೊಂಬೆ ಮಾಡ್ತಿದ್ದವಳನ್ನ ಬೊಂಬೆಯಾಗಿ ಕುಳಿಸಿ ಮದುವೆ ಮಾಡಿಬಿಟ್ರಿ, ಇವತ್ತು ಯಾಕೆ ಅಳ್ತಾ ಇದ್ದೀರಾ, ಅಳಬೇಡಿ ಅಂತ ಹೇಳಿ ಅದೇ ನೋವಿಂದಾನೇ ಹೇಳ್ತಿದ್ದಾಳೆ ಗೌರಿ. ತಮ್ಮನ್ನ ಕ್ಷಮಿಸ್ಬಿಡು ಮಗಳೇ ಅಂತ ಕೇಳ್ತಾ ತಮ್ಮ ಮಗಳನ್ನ ಕಳಿಸ್ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅಕ್ಕ ಇಲ್ಲದೆ ಹೇಗಿರ್ಲಿ ಅಂತ ಹೇಳಿ ಚಿನ್ಮಯಿಗೂ ಕೂಡ ಅನ್ನಿಸ್ತದೆ. ಭಾವನ ಹತ್ರ ಹೋಗಿ ಹೇಳೋಕೆ ಅಂತ ಹೋಗ್ತಿದ್ದಾಳೆ, ಅಕ್ಕನ ಚಂದ ನೋಡ್ಕೊಡಿ ಅಂತ. ಬಟ್ ಭಾವ ಅಂತೂ ಭಾವನ ಥರ ರಿಯಾಕ್ಟೇ ಮಾಡೋದಿಲ್ಲ, ನಿಜಕ್ಕೊಬ್ಬ ಶತ್ರು ಥರ ರಿಯಾಕ್ಟ್ ಮಾಡ್ತಾರೆ. ನಂತರ ಅಲ್ಲಿ ತಡ ಆಗ್ತದೆ, ಬಂದರೆ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತೀವಿ, ಮತ್ತೆ ಈ ಐಡ್ರಾಮನ ನೋಡೋಕ್ಕಾಗ್ತಿಲ್ಲ, ಅಲ್ಲಿ ನೋಡಿದ ಐಡ್ರಾಮ ಅಲ್ಲ, ಇಲ್ಲಿ ಬೇರೆ ಒಂದು ಮಹಾನ್ ನಾಟಕ ನೋಡ್ಬೇಕಾ ಅಂತ ಹೇಳಿ ವಿವೇಕ್ ಸಿಡಿದೇಳ್ತಾರೆ. ಗೌರಿ ನಂತರ ಕಾರಲ್ಲಿ ಬಂದು ಕುಳಿತುಕೋತಾಳೆ. ಎಲ್ಲರೂ ಕೂಡ ಒಂದು ನೋವಿನಿಂದಾನೇ ಗೌರಿಯನ್ನು ಕಳಿಸ್ಕೊಡ್ತಿದ್ದಾರೆ. ತನ್ನ ಮಗಳು ಬದುಕುವಲ್ಲಿ ಚೆನ್ನಾಗಿರಲಿ, ನಾನು ಮಾಡಿದಂಥ ಒಂದು ಕೆಲಸದಿಂದ ಇವತ್ತು ನನ್ನ ಮಗಳು ನಮಗೋಸ್ಕರ ಮದುವೆ ಆಗಿ ಹೋಗ್ತಿದ್ದಾಳೆ ಅಂತ ಹೇಳಿ ಕಾಂತಲಕ್ಷ್ಮಿ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರ ಆಗ್ತದೆ. ನಂತರ ಇಲ್ಲಿ ಗೌರಿ ವಿವೇಕ್ನನ್ನು ನೋಡಿ, ವಿವೇಕ್ ಗೌರಿಯನ್ನು ನೋಡಿದ ಹಳೆದೆಲ್ಲವನ್ನ ಕೂಡ ನೆನಪು ಮಾಡ್ಕೋತಿದ್ದಾರೆ. ಇವಳಂದ್ರೆ ನನಗೆ ಮುಖಾನೇ ಆಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವ್ರ ಜೊತೆ ಇಡೀ ಬದುಕನ್ನು ಕಳಿಬೇಕಾಗಿರೋ ಕರ್ಮನ ನನಗೆ. ಮದುವೆ ಆಗಿರ್ಬೋದು, ಆದರೆ ಇನ್ನು ಮುಂದೆ ಈ ವಿವೇಕ್ ಏನು ಅನ್ನೋದನ್ನು ಇವಳಿಗೆ ತೋರಿಸ್ತಾನೆ, ಇವಳಿಗೆ ಎಂಥ ಶಿಕ್ಷೆ ಕೊಡ್ತಾನೆ ಗೊತ್ತಾ ಅಂತ ಮನಸ್ಸಲ್ಲಿ ವಿವೇಕ್ ಅನ್ಕೋತಿದ್ದಾರೆ. ಇದೇ ಕಡೆ ಗೌರಿ ಕೂಡ ನನಗೆ ಇಷ್ಟನೇ ಇಲ್ದಿರೋ, ಮುಖಾನೇ ನೋಡಬಾರ್ದು ಅಂತ ಅನ್ಕೊಂಡಂತ ಈ ಮನುಷ್ಯನ ನಾನು ಮದುವೆ ಆಗ್ಬಿಟ್ನ, ಇಡೀ ಬದುಕೆ ಇವನ ಜೊತೆ ಕಡಿಬೇಕಾ ಅಂತ ಹೇಳಿ ಅವಳು ಕೂಡ ಅನ್ಕೋತಾಳೆ. ಅಷ್ಟರಲ್ಲಿ ಒಂದು ಬ್ರೇಕ್ ಬೀಳುತ್ತೆ. ಇಲ್ಲಿ ಗೌರಿ ಕೈ ವಿವೇಕ್ನ ಕೈ ಮೇಲೆ ಹೋಗಿ ಕೂರುತ್ತೆ. ತಕ್ಷಣ ವಿವೇಕ್ ಕೈ ಎತ್ಕೋತಾರೆ. ಜಸ್ಟ್ ಕೈ ತಾಕಿದ್ದಕ್ಕೆ ಇಲ್ಲಿ ವಿವೇಕ್ ಸಿಡಿದೇಳ್ತಿದ್ದಾರೆ. ಏನು ಅನ್ಕೊಂಡಿದ್ಯಾ, ನನ್ನ ಕೈ ಟಚ್ ಮಾಡೋದು ಎಲ್ಲ ಮಾಡಬೇಡ, ಈ ರೀತಿ ಮಾಡಿದ್ರೆ ನಾನು ಎಂಥವನಾಗ್ತೀನಿ ಅಂತ ಗೊತ್ತಿಲ್ಲ, ಏನು ಅನ್ಕೊಂಡಿದ್ಯಾ ನೀನು, ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ರಿ ಅಲ್ವಾ, ನೋಡ್ತಾ ಇರು ನಿನಗೆ ಹೇಗೆಲ್ಲ ಹಿಂಸೆ ಕೊಡ್ತೀನಿ ನಾನು ಅಂತ ಹೇಳಿ ವಿವೇಕ್ ಮಾತನಾಡ್ತಾರೆ. ನಂತರ ಇಲ್ಲಿ ವಿವೇಕ್ ಫ್ಯಾಮಿಲಿ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಗಂಡು ಹೆಣ್ಣು ಬಂದರು ಅಂತ ಆರತಿ ತಗೊಂಡು ಹೋಗ್ತಾರೆ. ಇಲ್ಲಿ ಸರಿತಾ ಮತ್ತು ಅವ್ರ ಗಂಡ ಕೂಡ ಜೊತೆಯಲ್ಲಿ ಹೋಗ್ತಾರೆ. ಬಟ್ ಗಂಡು ಹೆಣ್ಣು ಬಂದಿರೋದಿಲ್ಲ, ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಒಳಗಡೆ ಬಂದ್ಬಿಡ್ತಾರೆ. ಏನಿದು ಗಂಡು ಹೆಣ್ಣು ಇಲ್ಲಿ
ನೀವೇನು ಈ ರೀತಿ ಬಂದ್ಬಿಟ್ರಲ್ಲ, ಯಾಕೆಲ್ಲ ಈ ರೀತಿ ಇದ್ದೀರಾ, ಅಂಥದ್ದು ಏನಾಯಿತು ಅಂತ ಹೇಳಿ ಸರಿತ್ ಅವರು ಕೇಳ್ತಿದ್ದಾರೆ. ಬಟ್ ಯಾರೊಬ್ರು ಏನನ್ನ ಕೂಡ ಮಾತನಾಡ್ತಿಲ್ಲ. ಆಗ ಸರಿತ್ ಅವ್ರಿಗೆ ಅನುಮಾನ ಬರುತ್ತೆ, ಯಾಕೆ ನನ್ನ ಮಗನ ಮದುವೆ ನಡೀತಾ ಇಲ್ವಾ ಅಂತ ಕೇಳ್ತಾರೆ. ಖಂಡಿತ ಮದುವೆ ನಡೀತು ಅಂತ ಹೇಳ್ತಾರೆ. ಮದುವೆ ನಡೀತು ಅಂದಮೇಲೆ ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎತ್ತ ಕಡೆ ವಿವೇಕ್ ಕೂಡ ಕಾರಲ್ಲಿ ಗೌರಿನ ಕರ್ಕೊಂಡು ಬರ್ತಾರೆ. ಇಲ್ಲಿ ವಿವೇಕ ಕೆಳಗಡೆ ಇಳಿದಿದ್ದೆ ಫುಲ್ ಸಿಟ್ ಆಗಿದ್ದಾರೆ. ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾಳು, ನಾನು ಇಷ್ಟ ಇಲ್ದಿರೋ ಹುಡುಗಿನ ಮದುವೆ ಆಗಿದ್ದೀನಿ ಅಂತ ಖಂಡಿತ ಆಕೆ ಕೋಪ ಮಾಡ್ಕೋತಾಳೆ. ಆಕೆಗೆ ಹೇಗೆ ನನ್ನ ಮುಖ ತೋರಿಸ್ಲಿ ಅಂತ ವಿವೇಕ್ ಅನ್ಕೊಂಡು ಹೋದ್ರೆ, ಇತ್ತ ಕಡೆ ಗೌರಿ ಕೂಡ ಈ ಮನೆಗೆ ಒಂದಿನ ಕೂಡ ನಾನು ಇಷ್ಟಪಟ್ಟು ಬಂದಿಲ್ಲ, ಯಾವತ್ತೂ ಕೂಡ ಫೋರ್ಸ್ಫುಲಿ ಆಗಿ ಬಂದಿದ್ದು, ನನ್ನ ಬದುಕು ಈ ರೀತಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಕವಿ ಬ್ರದರ್ ಹತ್ರ ಮಾತಾಡ್ತಿದ್ದಾರೆ. ಅಯ್ಯೋ ಅದಕ್ಕೆ ಯಾಕೆ ನಿಮ್ಮ ಮದುವೆ ಈ ರೀತಿ ಆಯಿತು ಅಂದರೆ ಇದೆಲ್ಲ ದೇವರ ನಿಶ್ಚಯ ಅಲ್ವಾ, ನಿಮ್ಮ ಬದುಕು ಎಲ್ಲಿತ್ತು ಅಂದಮೇಲೆ ನೀವು ಕೂಡ ಏನು ಮಾಡೋಕ್ಕಾಗತ್ತೆ, ಬಂದದನ್ನು ಸ್ವೀಕರಿಸಿ ಒಪ್ಕೊಂಡು ಮುಂದೆ ಹೋಗ್ಬೇಕಾಗತ್ತಲ್ವಾ ಅಂದಾಗ ನನಗೆ ಹಿಂದೆ ಏನೂ ಕಾಣಿಸ್ತಿಲ್ಲ, ಎಲ್ಲ ದಾರಿ ಮುಚ್ಚೋಗಿದೆ, ಜೊತೆಗೆ ಮುಂದೆ ಇರೋ ದಾರಿ ಕೂಡ ಸುಲಭವಾಗಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಮುಂದೆ ಸಾಗಲೇಬೇಕಾಗತ್ತೆ ಅಂತ ಹೇಳಿ ಗೌರಿ ಹೇಳ್ತಿದ್ದಾರೆ. ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಗಂಡನ ಮನೆ ಬರಬೇಕಾದ್ರೆ ಸಾಕಷ್ಟು ಕನಸುಗಳನ್ನು ಹೊತ್ತಿಟ್ಕೊಂಡು ಬರ್ತಾಳೆ. ಆದರೆ ನನಗೆ ಯಾವ ಕನಸುಗಳಿಲ್ಲ, ನಿಜವಾಗ್ಲೂ ಅತಿ ಭಾರದಿಂದ ಈ ಮನೆಗೆ ಕಾಲಿಡಬೇಕಾಗಿದೆ, ಇಷ್ಟ ಇಲ್ಲದ ಮದುವೆಯನ್ನು ಆಗಿ ಮನೆಗೆ ಬರಬೇಕಾಗಿದೆ ಅಂತ ಗೌರಿ ಅಂದ್ಕೊಂಡೇ ಬರ್ತಾರೆ. ಈ ಕಡೆ ಮಗ ಬರ್ತಾರೆ. ಬಂದ ತಕ್ಷಣ ಹೋಗಿದ್ದೆ ಬಂದ್ಯ ವಿವೇಕ್ ಎಲ್ಲಿ ಮೋನಿಕಾ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ನಿಲ್ಲೋದು ಮೋನಿಕಾ ಅಲ್ಲ, ಗೌರಿನ ನೋಡಿದ ತಕ್ಷಣ ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಮೋನಿಕಾ ಎಲ್ಲಿ ಅಂತ ಕೇಳ್ತಿದ್ದಾರೆ ಸರಿತ್ ಅವರು. ಇಲ್ಲಿ ಮದುವೆ ಆಗಿದ್ದೆ ಇವಳ ಜೊತೆ ಅಂತ ಮಾವ ಕೂಡ ಹೇಳ್ತಾರೆ. ಏನು ಮಾತಾಡ್ತಿದ್ದೆ, ಇವಳು ಕಂಡ್ರೆ ಆಗಲ್ಲ, ಇವಳನ್ನ ಹೇಗೋ ಮದುವೆ ಆದ ನೀನು ಅಂತ ಸರಿತ್ ಅವ್ರು ಪ್ರಶ್ನೆ ಮಾಡಿದಾಗ, ಇನ್ನೇನು ಮಾಡಲಿ ಅಮ್ಮ, ನಾನೇನು ಇಷ್ಟಪಟ್ಟಿದ್ದು ಮೋನಿಕಾನ, ಆದರೆ ಮೋನಿಕಾಗೆ ನಾನು ಇಷ್ಟ ಇರಲಿಲ್ಲ, ಮದುವೆ ಮನೆಯಿಂದ ಓಡಿ ಹೋದ್ರು, ಇವಳು ಇಲ್ಲಿ ಬಂದು ಕುತ್ಕೊಂಡ್ಲು ಅಂತೆಲ್ಲ ಹೇಳಿದಾಗ, ನೀನು ಹೇಗೆ ಇವಳಿಗೆ ತಾಳಿ ಕಟ್ತೆ, ಇವಳು ಕಂಡ್ರೆ ನಿನಗೆ ಆಗೋದೇ ಇಲ್ವಲ್ಲ, ಇವಳಿಗೆ ತಾಳಿ ಕಟ್ಟೋ ಅವಶ್ಯಕತೆ ಏನಿತ್ತು ನಿನಗೆ, ಜೊತೆಗೆ ಈ ಮದುವೆ ಬಿಟ್ಟರೆ ಮದುವೆ ಆಗ್ತಾ ಇರಲಿಲ್ವಾ, ಯಾರು ಬೇರೆ ಹುಡುಗಿ ಇರಲಿಲ್ವಾ ನಿನಗೆ ಅಂತ ಅಮ್ಮ ಪ್ರಶ್ನೆ ಮಾಡ್ತಿದ್ದಾರೆ. ಏನಮ್ಮ ಮಾಡೋದು, ಇವಳು ಯಾರು ಅನ್ನೋದು ನನಗೆ ಗೊತ್ತಾಗ್ತಿರೋದೇ ಹೀಗೆ, ಇವಾಗ ಇವಳು ನಡುವಾಗಿ ಏನು ಅನ್ನೋದು ಗೊತ್ತಿತ್ತು, ಇವಳು ಯಾರು ಗೊತ್ತಾ, ಮೋನಿಕಾ ಓಡೋದ್ಲಲ್ವಾ, ಅವಳು ತಂಗಿ, ಅವಳು ಓಡಿದ್ಲು ಅನ್ನೋ ಕಾರಣಕ್ಕೆ ಇವಳು ಆ ಜಾಗದಲ್ಲಿ ಚುಂಡ್ರಿ ಹಾಕೊಂಡು ಕುತ್ಕೊಂಡಿದ್ಲು ಅಂತ ಹೇಳಿದಾಗ ಸರಿತ ಅವ್ರಿಗೆ ಅಚ್ಚುಡಿ ಆಗತ್ತೆ. ಹಳೆದು ಎಲ್ಲ ನೆನಪು ಮಾಡ್ಕೋತಾರೆ. ಕಾಂತಲಕ್ಷ್ಮಿ ಈಕೆನ ಬೈದದ್ದು, ನಾವು ಕೋಟ್ಯಾಧೀಶ್ವರು ಅಂದಿದ್ದು, ಒಬ್ಳೆ ಮಗಳು ಅಂದಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದೆ. ಅವ್ರಿಗೆ ಒಬ್ಳೆ ಮಗಳು ಮೋನಿಕಾ ಅಲ್ವಾ, ಇವಳು ಹೇಗೆ ಅಂತ ಹೇಳಿ ಸರಿತ ಅವ್ರು ಕೇಳಿದಾಗ, ಇವರೆಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡಿದಾರಮ್ಮ, ಫ್ರಾಡ್ ಕೆಲಸ ಮಾಡಿದ್ದಾರೆ, ನಮ್ಮ ಬದುಕನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಅಂದಮೇಲೆ ಇವಳಿಗೆ ಯಾಕೆ ತಾಳಿ ಕಟ್ಟಿ ಕರ್ಕೊಂಡು ಬಂದೆ ನೀನು ಅಂತ ಹೇಳಿ ಸರಿತ ಅವ್ರು ಪ್ರಶ್ನೆ ಮಾಡ್ತಾರೆ ಮಗನ್ನ. ಆ ಕಡೆ ಮಾವನು ಕೂಡ ಹೋಗಿದ್ದೆ, ನೀವು ಯಾಕೆ ಆ ಮದುವೆ ಮನೆಯಿಂದ ಹುಡುಗಿ ಓಡೋದ್ಲು ಆದಮೇಲೆ ಇವ್ರು ಇಂಥ ಮೋಸ್ಗಾರು ಅಂತ ಗೊತ್ತಾದ್ಮೇಲೆ ನನ್ನ ಮಗನ ಮದುವೆ ಯಾಕೆ ಇವಳ ಜೊತೆ ಮಾಡಿಸಿದ್ರೆ ನಿಮ್ಮನ್ನ ಆಶೀರ್ವಾದ ಮಾಡಿ ಅಂತ ಹೇಳಿದ್ದು, ಅದನ್ನು ಬಿಟ್ಟು ನನ್ನ ಮಗನ ಬದುಕನ್ನ ಭಾವಿಗೆ ದೂಡಿ ಅಂತಲ್ಲ, ಇಲ್ಲ ಯಾವುದೇ ಕಾರಣಕ್ಕೂ ಇವಳನ್ನ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಇವಳು ನನ್ನ ಮಗನ ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಈ ಮನೆ ಉಸ್ಲು ತುಳಿಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಗೌರಿಯನ್ನ ಮನೆಯಿಂದ ಹೊರಗಡೆ ದಬ್ಬು ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಸರಿತಾ ಅವರು. ಹಾಗಾದ್ರೆ ಏನಾಗತ್ತೆ ಮುಂದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.